ಅರ್ಜೆಂಟಾಗಿ ಫೈಲ್ಸ್ ನೋಡಬೇಕು ಅಂತ ಆಫೀಸಿಂದ ಅಕೌಂಟೆಂಟ್ ಕಾಲ್ ಮಾಡಿದ್ದ. ನಾನು ನೋಡಿದ್ರೆ ಇಲ್ಲಿ ಮದುವೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೀನಿ. ಆ ಕಡೆ ಫೈಲ್ಸ್ ನೋಡೋದು ಕೂಡ ಇಂಪಾರ್ಟೆಂಟೇ. ಇಫ್ ಯು ಡೋಂಟ್ ಮೈಂಡ್ ಆ ಫೈಲ್ಸ್ ವಿಷಯನ ನೀನು ನೋಡ್ಕೋತೀಯಾ? ಇಲ್ಲಾಂದರೆ ಮದುವೆ ಕೆಲಸಗಳನ್ನ ಆಮೇಲೆ ಮಾಡಿ ಫೈಲ್ಸ್ ನೋಡ್ತೀನಿ. ನೋ 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 ಮಾಮ್, ಮದುವೆ ಇಂಪಾರ್ಟೆಂಟ್. ಫೈಲ್ಸ್ ನಾನು ನೋಡ್ಕೋತೀನಿ. ಶ್ಯೂರಾ ನಿತ್ಯ? ಎಸ್ ಮಾಮ್. ನೀನು ಮದುವೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡು, ಉಳಿದಿರೋ ವಿಷಯಗಳನ್ನ ನನಗೆ ಬಿಟ್ಬಿಡು. ಥ್ಯಾಂಕ್ ಯು ನಿತ್ಯ. ಅಕೌಂಟೆಂಟ್ಗೆ ಕಾಲ್ ಮಾಡಿ ಫೈಲ್ಸ್ನ ಮನೆಗೆ ತರೋದಕ್ಕೆ ಹೇಳ್ತೀನಿ. ನೀನು ಮನೆಗೆ ಹೋಗಿ ಎಲ್ಲ ಫೈಲ್ಸ್ನೂ ನೋಡು, ಮತ್ತೆ ಎಲ್ಲೂ ಹೋಗಬೇಡ. ಅದು ತುಂಬ ಇಂಪಾರ್ಟೆಂಟ್ ಫೈಲ್ಸ್. ಸಂಜೆ ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಯು ಡೋಂಟ್ ವರಿ ಮಾಮ್. ನೀನು ಮದುವೆ ಕೆಲಸಗಳನ್ನ ಫಿನಿಶ್ ಮಾಡ್ಕೊಂಡು ಬಾ. ಎಷ್ಟೇ ಟೈಮ್ ಆದರೂ ನಾನೇ ಫೈಲ್ಸ್ ನೋಡ್ತೀನಿ. ಓಕೆ ಮಾಮ್, ಬಾಯ್. ಬಾಯ್ ನಿತ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಾವ್ ಅವರೇ. ನೀವೊಂದು ಕೆಲಸ ಮಾಡಬೇಕು. ಏನು ಮೇಡಮ್? 2024 ಫೈಲ್ಸ್ ಎಲ್ಲಾನು ತಗೊಂಡು ನಮ್ಮ ಮನೆಗೆ ಹೋಗಿ ಆ ಫೈಲ್ಸ್ ಎಲ್ಲಾನು ನಿತ್ಯ ಹತ್ರ ಚೆಕ್ ಮಾಡಿಸಿ. ಮೇಡಮ್, ಅಷ್ಟು ಫೈಲ್ಸ್ನ ನಿತ್ಯ ಮೇಡಮ್ ಅವರಿಂದ ಇವಾಗಷ್ಟೇ ನಿತ್ಯ ಕಾಲ್ ಮಾಡಿ ಹೇಳಿದ್ದೀನಿ. ಅವಳು ಎಲ್ಲ ಫೈಲ್ಸ್ನೂ ನೋಡ್ತಾಳೆ. ಇನ್ ಕೇಸ್ ಅವಳು ನೋಡಲಿಲ್ಲ ಅಂದರೂ ನೀವು ಫೋರ್ಸ್ ಮಾಡಿ ಸಂಜೆವರೆಗೂ ಅವಳು ಫೈಲ್ಸ್ ಮುಂದೆಯಿಂದ ಮೂವ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕೆ ಮೇಡಮ್? ಡೂ ವಾಟ್ ಐ ಸೇ. ಓಕೆ? ಓಕೆ ಮೇಡಮ್. ಈಗಲೇ ಫೈಲ್ಸ್ ತಗೊಂಡು ನಿಮ್ಮ ಮನೆಗೆ ಹೊರಡ್ತೀನಿ ಮೇಡಮ್. ಇಡ್ತೀನಿ ಮೇಡಮ್. ಗುಡ್. ನನಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಅವ್ರ ಜೊತೆ ನಾನೇನು ಜಗಳ ಮಾಡಲ್ಲ, ಹರ್ಟ್ ಮಾಡಲ್ಲ. ಪ್ರಾಮಿಸ್. ಅಮ್ಮ, ಕೇಳಿಸ್ಕೊಂಡ್ಯಾ ಅಣ್ಣ ಏನು ಹೇಳ್ತಿದ್ದಾನೆ ಅಂತ? ನಾನೇನು ಸುಳ್ಳು ಹೇಳ್ತಿಲ್ಲ ಅಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಹೀಗಿರ್ಬೇಕನ್ನೋದೇ ನಿನ್ನ ಆಸೆ ಅಲ್ವಾ? ಹೌದು ಅಭಿ, ನೀನು ಅವರನ್ನ, ಆ ಮನೇನ, ಅವ್ರ ಮನೆಯವ್ರನ್ನ ದ್ವೇಷಿಸಬಾರ್ದು. ಅವ್ರ ಜೊತೆ ಗೌರವದಿಂದ ನಡ್ಕೋಬೇಕು. ನಾನು ಹೇಗಿರ್ತೀನೋ ಇವತ್ತು ನೀನು ನೋಡ್ತೀಯಲ್ಲ ಅಮ್ಮ. ನಾನೇ ಅಂಕಲ್, ಇವತ್ತು ನೀವು ನನ್ನ ಬೇರೆ ಥರ ನೋಡ್ತೀರಾ, ಆಶ್ಚರ್ಯ ಪಡ್ತೀರಾ. ಆಲ್ರೆಡಿ ಆಶ್ಚರ್ಯ ಪಡ್ತಾನೆ ಇದ್ದೀನಿ. ಹೌದು ಯಜಮಾನ್ರೆ, ನೀವಿವತ್ತು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದೀರಾ. ಇವತ್ತೇನು ಬಿಡು ಕೇಶವ, ಮುಂದೆ ಮುಂದೆ ಇನ್ನೂ ಇದೆ. ಅಮ್ಮ, ಆ ಮನೆಗೆ ಹೋಗ್ತಿರೋದಕ್ಕೆ ನಿನಗೆ ಹೇಗೆ ಅನಿಸ್ತಿದ್ಯಮ್ಮ? ಸಂತೋಷ ಆಗ್ತಿದೆ ದಿವ್ಯಾ. ಒಂದ್ಸಾರಿ ಆ ಮನೆವರೆಗೂ ಹೋಗಿ ಆ ಮನೆ ಒಳಗೆ ಹೋಗಕ್ಕಾಗ್ಲಿಲ್ಲ. ಅವತ್ತಾಗದೆ ಇರೋದು ಇವತ್ತೇ ಇರುತ್ತೆ. ಹೌದಮ್ಮ, ಇವತ್ತು ಎಲ್ಲ ಡೌಟು ಕ್ಲಿಯರ್ ಆಗತ್ತೆ. ಡೌಟಾ? ಅವ್ರನ್ನ, ಆ ಮನೆನ, ಆ ಮನುಷ್ಯರನ್ನ ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಅದಕ್ಕೆ ಬರ್ತಿದ್ದೀನಿ. ಅಪ್ಪ, ಅಭಿ ಯಜಮಾನ್ರ ಡೈಲಾಗಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ? ನನಗೂ ಅದೇ ಡೌಟ್ ಬರ್ತಿದೆ ಕಣಕೇಶ್ವ. ನಮ್ಮ ಹತ್ರ ಹೀಗೆ ಹೇಳಿ ಮನೆಗೆ ಹೋಗಿ ರಾಧಾ ಅಂತ ಮಾಡಲ್ಲ ಅಲ್ವಾ? ರಾಧಾ ಅಂತ ಅಲ್ಲ ಕಣೋ, ಅಭಿ ಏನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ ನನಗೆ ಅನುಮಾನ ಬರ್ತಿದೆ. ಅದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಅಭಿ ಯಜಮಾನ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಪ್ಪ. ಆ ಕೆಲಸನ ನೀನು ಮಾಡು, ನಾನು ಸಾರ್ನ ಮೇಡಮ್ನ ಒಂದು ಮಾಡೋ ಕೆಲಸದಲ್ಲಿರ್ತೀನಿ. ಆ ಕೆಲಸ ನಿಮ್ಮ ಕೈಲಿ ಆಗಲ್ವೇನೋ ಅಪ್ಪ? ನೀವೇ ಅಭಿ ಯಜಮಾನ್ರ ಮೇಲೆ ಕಣ್ಣಿಡೋದು ಒಳ್ಳೇದು. ನಾನು ಅಂಕಲ್ನ ಮೇಡಮ್ನ ಒಂದು ಮಾಡ್ತೀನಿ. ಚಿಕ್ಕ ಹುಡುಗನ ಥರ ಇರು. ದೊಡ್ಡ ದೊಡ್ಡ ಕೆಲಸಗಳು ನಿನಗೆ ಹಾಕೋ. ಅಭಿನೂ ಚಿಕ್ಕವನು, ನೀನು ಚಿಕ್ಕವನು. ನೀವು ಸೆಟ್ ಆಗ್ತೀರಾ. ನಾನು, ಜೈಸರು, ಗಂಗಾ ಮೇಡಮ್ ದೊಡ್ಡವರು. ನಾವು ಸೆಟ್ ಆಗ್ತೀವಿ. ಈ ಮಾತು ಮೇಲೆ ಇರ್ತೀರಾ ಅಥವಾ ಜೈ ಅಂಕಲ್ ಹತ್ರ ಮತ್ತೆ ಮಾತು ಬದಲಾಯಿಸಿ ನನ್ನ ಹೆಲ್ಪ್ ಕೇಳ್ತೀರಾ? ನಿಜವಾಗ್ಲೂ ಕೇಳಲ್ಲ. ಇವತ್ತು ನಿನ್ನಿಂದ ಒಂದು ಹೆಲ್ಪ್ ಕೂಡ ತಗೊಳ್ಳಲ್ಲ. ಚಾಲೆಂಜ್. ಅದನ್ನು ನೋಡೋಣ. ಏನು ಕೇಶವ?
ಬಂದ್ರು ನೋಡಿ. ಅಪ್ಪ, ಡೆಕೋರೇಷನ್ ಜೈ ಅಂಕಲ್ ನಮ್ಮನ್ನೇ ಡಾಮಿನೇಟ್ ಮಾಡಿದ್ದಾರೆ. ಮತ್ತೆ ಜೈ ಸರ್ ಅಂದ್ರೆ ಏನ್ ಅನ್ಕೊಂಡಿದ್ಯೋ ಕೇಶವ? ಗಂಗಾ ಮೇಡಮ್ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ.